ಕೊನೆಗೂ ಆಪ್ತನ ಆಸೆ ಈಡೇರಿಸಿದ ಸಿಎಂ ಸಿದ್ದರಾಮಯ್ಯ. ಓ ಕುಚಿಕ್ಕು ಕುಚಿಕ್ಕು ಅಂತ ರಾಜಣ್ಣ ನಿವಾಸಕ್ಕೆ ಬಂದ ಸಿದ್ದು. ಸಿದ್ದುಗಾಗಿ ರಾಜಣ್ಣ ನಿವಾಸದಲ್ಲಿ ಭರ್ಜರಿ ನಾನ್ ವೆಜ್. ರಾಜಣ್ಣಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಿಸ್ತಾರ ಸಿದ್ದರಾಮಯ್ಯ. ಎಸ್, ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಮಧ್ಯೆ ಗಾಢವಾದ ಸ್ನೇಹ ಇರೋದು ಜಗಜ್ಜಾಹೀರಾಗಿರೋ ವಿಚಾರ. ಇವರಿಬ್ಬರ ಸ್ನೇಹ ಜಾತಿ ಧರ್ಮ ಎಲ್ಲವನ್ನ ಮೀರಿದಂತಹ ಸ್ನೇಹ. ಎಂತಹದ್ದೇ ಸಮಯ ಬಂದರೂ ಕೂಡ ಇವರ ಸ್ನೇಹ ಮಾತ್ರ ಶಾಶ್ವತವಾದ್ದು. ರಾಜಣ್ಣ ಮಂತ್ರಿ ಸ್ಥಾನ ಕಳೆದುಕೊಂಡ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರನ್ನ ತಮ್ಮ ನಿವಾಸಕ್ಕೆ ಕರೆಸಿಕೊಳ್ಬೇಕು ಅಂತ ಅದೆಷ್ಟೋ ಪ್ರಯತ್ನ ಪಟ್ಟರು. ಆದರೂ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗ್ತಾ ಇತ್ತು. ಇತ್ತ ಸಿದ್ದರಾಮಯ್ಯ ನಮ್ಮ ಮನೆಗೆ ಬರ್ತಾರೆ ಅಂತ ಕಾಯ್ತಾ ಇದ್ದ ರಾಜಣ್ಣಗೆ ಕಳೆದ ಬಾರಿ ನಿರಾಸೆಯಾಗಿತ್ತು. ಆದ್ರೆ ಈಗ ಸಿದ್ದು ರಾಜಣ್ಣ ನಿವಾಸಕ್ಕೆ ಕೊನೆಗೂ ಎಂಟ್ರಿ ಕೊಡುವ ಮೂಲಕ ರಾಜಣ್ಣ ಆಸೆಯನ್ನ ಸಿದ್ದರಾಮಯ್ಯ ಈಡೇರಿಸಿದ್ದಾರೆ. ಹೌದು, ಕಳೆದ ನವೆಂಬರ್ 7ರಂದು ಜ್ಞಾನಸಿರಿ ಕ್ಯಾಂಪಸ್ ಹಾಗೂ ಹೈಟೆಕ್ ಜಿಲ್ಲಾಸ್ಪತ್ರೆಯನ್ನ ಉದ್ಘಾಟಿಸಲು ಸಿಎಂ ಸಿದ್ದರಾಮಯ್ಯ ಬರಬೇಕಾಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ಸಿಎಂ ತುಮಕೂರಿಗೆ ಬರುವ ಪ್ರೋಗ್ರಾಂ ಕ್ಯಾನ್ಸಲ್ ಆಗಿತ್ತು. ಇತ್ತ ಸಿದ್ದುಗಾಗಿ ರಾಜಣ್ಣ ಭರ್ಜರಿ ನಾನ್ ವೆಜ್ ಊಟವನ್ನ ತಯಾರಿಸಿದ್ರು. ಆದರೆ ಕೊನೆ ಕ್ಷಣದಲ್ಲಿ ಸಿಎಂ ಬಾರದಿರೋದು ರಾಜಣ್ಣಗೆ ಭಾರಿ ನಿರಾಸೆಯನ್ನ ಉಂಟು ಮಾಡಿತ್ತು. ಇದೀಗ ಸಿಎಂ ಸಿದ್ದರಾಮಯ್ಯ ಅವರು ಕರ್ನಾಟಕ ಒಲಿಂಪಿಕ್ಸ್ ಉದ್ಘಾಟನೆಗೆ ಇಂದು ತುಮಕೂರಿಗೆ ಆಗಮಿಸಿದ್ರು. ಕ್ಯಾಲ್ಸಂದ್ರದಲ್ಲಿರೋ ರಾಜಣ್ಣ ನಿವಾಸಕ್ಕೆ ಭೇಟಿ ನೀಡಿದ ಸಿದ್ದು ಮಧ್ಯಾಹ್ನದ ಉಪಹಾರವನ್ನ ಸೇವಿಸಿದ್ದು ಆಪ್ತನ ಆಸೆಯನ್ನ ಸಿದ್ದರಾಮಯ್ಯ ಈಡೇರಿಸಿದ್ದಾರೆ. ಇನ್ನು ಸಿದ್ದರಾಮಯ್ಯಗಾಗಿ ನಾಟಿ ಕೋಳಿ ಸಾರು, ಇಡ್ಲಿ, ಕಾಲ್ ಸೂಪ್ ಸೇರಿ ಬಗೆ ಬಗೆಯ ಖಾದ್ಯಗಳನ್ನ ರಾಜಣ್ಣ ಅವರು ತಯಾರು ಮಾಡಿದ್ರು. ರಾಜಣ್ಣ ನಿವಾಸಕ್ಕೆ ಸಿದ್ದು ಆಗಮನದ ಹಿನ್ನೆಲೆ ರಾಜಣ್ಣ ನಿವಾಸಕ್ಕೆ ಸಚಿವ ಪರಮೇಶ್ವರ್, ಶಾಸಕರಾದ ಷಡಕ್ಷರಿ, HV ವೆಂಕಟೇಶ್ ಸೇರಿ ಹಲವು ಮಂದಿ ಭಾಗಿಯಾಗಿದ್ದು ಎಲ್ಲರೂ ಒಟ್ಟಿಗೆ ಊಟ ಮಾಡಿದ್ರು. ಬಳಿಕ ರಾಜಣ್ಣ ನಿವಾಸದಲ್ಲಿ ಕೆಲಕಾಲ ರಾಜಕೀಯ ಚರ್ಚೆ ಕೂಡ ನಡೆಸಲಾಗಿತ್ತು ಎನ್ನಲಾಗಿದೆ. ಮಾಜಿ ಸಚಿವ ರಾಜಣ್ಣಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಬಳಿ ರಾಜಣ್ಣ ಹಾಗೂ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಚರ್ಚೆ ನಡೆಸಿದ್ರು ಎನ್ನಲಾಗಿದೆ. ರಾಜಣ್ಣ ತಮ್ಮ ಮನದ ಭಾವನೆಯನ್ನ ಸಿಎಂ ಸಿದ್ದರಾಮಯ್ಯ ಬಳಿ ಹಂಚಿಕೊಂಡಿದ್ದಾರೆ ಎನ್ನಲಾಗಿದೆ. ಇತ್ತ ರಾಜಣ್ಣ ಅಭಿಮಾನಿಗಳು ಧನಿಯಾ ಕುಮಾರ್ ನೇತೃತ್ವದಲ್ಲಿ ರಾಜಣ್ಣಗೆ ಮತ್ತೆ ಮಂತ್ರಿ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಸಿಎಂಗೆ ಮನವಿ ಪತ್ರವನ್ನ ನೀಡಿ ಆಗ್ರಹಿಸಿದ್ದಾರೆ. ಸಿದ್ದು ನುಡಿದ ಮಾರ್ಮಿಕ ಮಾತಿನ ಮರ್ಮವೇನು? ಇನ್ನು ರಾಜಣ್ಣ ನಿವಾಸದಲ್ಲಿ ಭೋಜನ ಸೇವಿಸಿದ ಬಳಿಕ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಜ್ವರ ಇದ್ದು ರಾಜಣ್ಣ ಒಳ್ಳೆ ನಾಟಿ ಕೋಳಿ ಸಾಂಬಾರ್, ಇಡ್ಲಿ ಮಾಡಿಸಿದ್ರು, ಎಲ್ಲ ಊಟ ಮಾಡಿದ್ವಿ ಅಂದ್ರು. ಅಲ್ಲದೆ ರಾಜಣ್ಣ ಜೊತೆ ಯಾವಾಗ್ಲೂ ಸಿಹಿ ಸುದ್ದಿನೇ ಇರೋದು ಅಂತ ಸಿಎಂ ಮಾರ್ಮಿಕವಾಗಿ ನುಡಿದಿದ್ದು ತಮ್ಮ ಆಪ್ತನಿಗೆ ಸಚಿವ ಸ್ಥಾನ ಕೊಡಿಸ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದೇ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿರುವ ವಿಚಾರಕ್ಕೆ ಸಿದ್ದು ಯಾವುದೇ ಪ್ರತಿಕ್ರಿಯೆ ನೀಡದೆ ತೆರಳಿದ್ರು. ನಾನ್ ವೆಜ್ ಊಟ ನನಗೆ ಹುಷಾರಿರಲಿಲ್ಲ, ಸೊ ಹಾಗಾಗಿ ಜ್ವರ ಇದ್ದದ್ರಿಂದ ಬಾಯಿನೂ ಕೆಟ್ಟೋಗಿತ್ತು. ನಾನ್ ವೆಜ್ ಸಿಕ್ತಲ್ಲ, ಕೋಳಿ ಸಾರು, ಇಡ್ಲಿ, ಕಾಲ್ ಸೂಪು, ಆಮೇಲೆ ಎಂಥದ್ದು ಚಿಕನ್, ನಾಟಿ ಚಿಕನ್ ಇವೆಲ್ಲ ಇತ್ತು, ಚೆನ್ನಾಗಿತ್ತು. ಸದಾ ಕೊಡ್ತಾವ್ರೆಲ್ಲ ಸಿಹಿ ಸುದ್ದಿ, ಯಾವಾಗಲೂ ರಾಜಣ್ಣನ ಜೊತೆ ಸಿಹಿ ಸುದ್ದಿನೇ ಇರೋದು. ಅದಾಯ್ತು, ಈಗ ಬೇರೆ ವಿಚಾರ ಮಾಡಿ ನಾನು ಹೈಕಮಾಂಡ್ನವ್ರ ಜೊತೆ ಮಾತಾಡ್ತೀನಿ. ಮಾತಾಡಿ, ಬೇರೆ ವಿಚಾರ ಏನಾದ್ರು ಇದ್ರಿಯಾ? ನಂಗೆ ಗೊತ್ತಿಲ್ಲಪ್ಪ. ನಾನು ಕಳೆದ ಬಾರಿ ಸಿಎಂ ಆಗಮನ ನಿರೀಕ್ಷೆಯಲ್ಲಿದ್ದ ರಾಜಣ್ಣಗೆ ನಿರಾಸೆಯಾಗಿತ್ತು. ಕೊನೆಗೂ ರಾಜಣ್ಣ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟಿದ್ದರಿಂದ ರಾಜಣ್ಣ ಮನದಲ್ಲಿ ಹೊಸ ಆಸೆ ಚಿಗುರೊಡೆದಿದೆ. ಅಲ್ಲದೆ ಸಿದ್ದು ಬಳಿ ರಾಜಣ್ಣ ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ರಾಜಣ್ಣಗೆ ಸಿಹಿ ಸುದ್ದಿನೇ ಅನ್ನೋ ಮಾತನ್ನ ಸಿದ್ದು ಹೇಳಿದ್ದು ರಾಜಣ್ಣಗೆ ಸಂಕ್ರಾಂತಿ ಹಬ್ಬವು ಶುಭ ತರುತ್ತಾ ಅನ್ನೋದನ್ನ
ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಕುಚ್ಚುಕು 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 ಕುಚ್ಚುಕು